ವರಿಷ್ಠರ ಮೇಲಿದ್ದ ರಾಮುಲು ಅಸಮಾಧಾನ ಶಮನವಾಗಿದೆಯಂತೆ. ಅಸಮಾಧಾನ ಶಮನ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಈ ಬಗ್ಗೆ ಶ್ರೀರಾಮುಲು ಆಪ್ತ ಮೂಲಗಳಿಂದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸದ್ಯದಲ್ಲೇ ದೆಹಲಿಗೆ ತೆರಳೋದಕ್ಕೆ ರಾಮುಲು ಅವರು ನಿರ್ಧಾರ ಮಾಡಿದ್ದಾರೆ. ಪಕ್ಷದಲ್ಲಿ ಒಡೆದ ಮನಸ್ಸುಗಳ ಒಂದುಗೂಡಿಸುವಂತಹ ನೆಪ ಇದು. ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ ರಾಮುಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಾಗ ಅವರಿಗೆ ಸಂಡೂರು ಕ್ಷೇತ್ರ ಸೋಲೋದಕ್ಕೆ ನೀವೇ ಕಾರಣ ಹೌದಾ, ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅಂದಾಗ ತುಂಬಾ ಆಕ್ರೋಶಗೊಂಡಿದ್ರು, ಬೇಜಾರಾಗಿದ್ರು, ಮಾಧ್ಯಮಗಳಿಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ರು. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ರಾಮುಲು ಅವರ ಅಸಮಾಧಾನ ತುಂಬಾನೇ ಜಾಸ್ತಿ ಆಗಿತ್ತು, ಬೇಸರಗೊಂಡಿದ್ರು, ಮನಸ್ಸಿಗೆ ಘಾಸಿಯಾಗಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ನಲ್ಲೇ ಬಂದು ಮಾತಾಡ್ತಾ ಇದ್ರು. ಆದ್ರೆ ಆ ಅಸಮಾಧಾನ ಎಲ್ಲ ಶಮನವಾಗಿದೆಯಂತೆ. ಹೇಗೆ ಸಾಧ್ಯ ಆಯಿತು ಈಗ? ನೋಡಿ ಸಭಾ, ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ ಅನ್ನೋ ಒಂದು ಮಾತು ಇದೆ. ಇದರ ಮುಂದುವರೆದ ಭಾಗವಾಗಿ ಈಗ ರಾಮುಲು ಅವರ ಸರದಿ. ಕಳೆದ ಬಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ನೇರವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸೋಲಿನ ಪರಾಮರ್ಶೆಯ ಒಂದಷ್ಟು ಚರ್ಚೆಗಳು ಆಯಿತು. ಗಾಲಿ ಜನಾರ್ದನ್ ರೆಡ್ಡಿ ಹಾಗೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಬಂಗಾರು ಹನುಮಂತು ಅವರು ನೇರವಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ರಾಮುಲು ವಿರುದ್ಧ ಕೊಟ್ಟಂತ ದೂರನ್ನ ಉಲ್ಲೇಖ ಮಾಡಿ ರಾಮುಲು ಅವರೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಅನ್ನೋ ಒಂದು ಮಾತುಗಳನ್ನ ಸ್ಪಷ್ಟವಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದ್ರು. ಇದರಿಂದ ಅಸಮಾಧಾನಗೊಂಡಿದ್ದಂತ ರಾಮುಲು ಅವರು ನಾನು ದೆಹಲಿಗೆ ಹೋಗ್ತೇನೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೇನೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿ ಮಾಡ್ತೇನೆ ಅನ್ನೋ ಒಂದಷ್ಟು ಹೇಳಿಕೆಯನ್ನು ನೀಡಿದ್ರು. ಜೊತೆಗೆ ನಾನು ಸಂಡೂರಿನ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಎಲ್ಲ ಸಕಾರಾತ್ಮಕವಾದಂಥ ಹೆಜ್ಜೆಯನ್ನು ಹಾಕಿದ್ದೇನೆ, ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡಿದ್ದೇನೆ, ಆದರೆ ನನ್ನ ವಿರುದ್ಧ ಸುಖಾಸುಮ್ಮನೆ ದೂರನ್ನ ನೀಡಲಾಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ರು. ಇದನ್ನ ಎಚ್ಚೆತ್ತುಕೊಂಡಂತ ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ತೆರೆಮರೆನಲ್ಲಿ ಕಳೆದ 1 ತಿಂಗಳ ಹಿಂದೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಆಗಿರೋ ಅಂತ ಬೇಸರವನ್ನ, ಅಸಮಾಧಾನವನ್ನ ರಾಮುಲು ವಿರುದ್ಧ ಏನು ಒಂದಷ್ಟು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾತಾಡಿದ್ರು ಅದೆಲ್ಲವನ್ನ ಕೂಡ ಶಮನ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ರು. ಈ ಮೂಲಕ ರಾಮುಲು ಅವರನ್ನ ಸಂಪರ್ಕ ಮಾಡಿ ದೆಹಲಿಗೆ ನೀವೇನು ಹೋಗುವಂಥದ್ದು ಬೇಡ, ನಾನೇ ನೇರವಾಗಿ ನಿಮ್ಮ ಅಸಮಾಧಾನವನ್ನ ಬಗೆಹರಿಸ್ತೇನೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಜೊತೆ ಮಾತಾಡ್ತೇನೆ, ಎಲ್ಲೋ ಒಂದು ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದನ್ನು ನಾನು ಸರಿಪಡಿಸ್ತೇನೆ. ರಾಜಕಾರಣದಲ್ಲಿ ಇವೆಲ್ಲ ಮಾಮೂಲಿ, ಶತ್ರುವಿನ ಶತ್ರು ಯಾವತ್ತೂ ಮಿತ್ರ ಇರ್ತಾನೆ, ಏನೋ ಒಂದಷ್ಟು ದೂರು ನಿಮ್ಮ ಮೇಲೆ ದಾಖಲಾಗಿರಬಹುದು, ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ, ನೀವು ಬಿಜೆಪಿಯಲ್ಲಿ ಹಿರಿಯ ಮುಖಂಡರಿದ್ದೀರಿ, ಮಾಜಿ ಸಚಿವರಿದ್ದೀರಿ, ಹಾಲಿ ಕೋರ್ ಕಮಿಟಿ ಸದಸ್ಯರು ಕೂಡ ಇದಿರಿ ಅನ್ನೋ ಒಂದು ಮಾತನ್ನ ಹೇಳ್ತಾ ರಾಮುಲು ಅವರ ಬಂಡಾಯವನ್ನ, ಅಸಮಾಧಾನವನ್ನ ಈಗ ದೂರಗೊಳಿಸಿದ್ದಾರೆ. ಆದರೆ ನೇರವಾಗಿ ದೆಹಲಿಗೆ ಹೋಗ್ತೇನೆ, ನಾನು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಆಡ್ತೇನೆ ತಿಂಗಳಾಂತ್ಯಕ್ಕೆ ಅನ್ನೋ ಒಂದು ಮಾತುಗಳನ್ನ ರಾಮುಲು ಅವರ ಆಪ್ತ ಮೂಲಗಳು ರಾಮುಲು ಅವರ ಹೇಳಿರೋದನ್ನ ಸ್ಪಷ್ಟಪಡಿಸಿದ್ದಾರೆ ನ್ಯೂಸ್ ಫಸ್ಟ್ಗೆ. ಈ ಮೂಲಕ ಒಂದು ಕಡೆ ರಾಮುಲು ಅವರ ಬಂಡಾಯ ಶಮನ ಆಗಿದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ವೇದಿಕೆ ರಾಮುಲು ಸಿದ್ಧಪಡಿಸಿಕೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.